ನಮಸ್ಕಾರ, ಶಕ್ತಿ ನ್ಯೂಸ್ಗೆ ಸ್ವಾಗತ. ಇವತ್ತು ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸೆಕ್ಯೂರಿಟಿ ಹೇಗಿರುತ್ತೆ ಅಂತ ನೋಡೋಣ. ಪ್ರಧಾನಮಂತ್ರಿ ನಮ್ಮ ಭಾರತ ದೇಶದಲ್ಲಿ ಅತಿ ಮುಖ್ಯವಾದಂತ ವ್ಯಕ್ತಿ. ಅವ್ರಿಗೆ ಭದ್ರತೆ ಕೊಡೋದು ತುಂಬಾ ಮುಖ್ಯ. ಅದರಲ್ಲಿ ಮೊದಲನೇದು ನಂಬರ್ 1 ನರೇಂದ್ರ ಮೋದಿ ಸೆಕ್ಯೂರಿಟಿ ಕಾರ್ಸ್. ನರೇಂದ್ರ ಮೋದಿ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಅವರ ಜೊತೆ ತುಂಬಾ ಕಾರ್ಗಳು ಹೋಗುತ್ತೆ. ನರೇಂದ್ರ ಮೋದಿ ಮೇಲೆ ದಾಳಿ ಮಾಡಬೇಕು ಅಂತ ಅನ್ಕೊಂಡಿರೋ ವ್ಯಕ್ತಿಗೆ ಕನ್ಫ್ಯೂಸ್ ಮಾಡೋದಕ್ಕೆ ಪ್ರಧಾನಮಂತ್ರಿಯ ಕಾರ್ನ ರೀತಿಯಲ್ಲೇ 2 ಡಮ್ಮಿ ಕಾರ್ಗಳನ್ನ ಬಳಸ್ತಾರೆ. ಇದರಿಂದ ಪ್ರಧಾನಮಂತ್ರಿ ಯಾವ ಕಾರ್ನಲ್ಲಿ ಕೂತಿದ್ದಾರೆ ಅಂತ ಕಂಡು ಹಿಡಿಯೋದು ಕಷ್ಟ. ಕಾರ್ನಲ್ಲಿ ತುಂಬಾ ಆಂಟಿನಾಗಳು ಇರುತ್ತೆ. ಈ ಆಂಟಿನಾಗಳು ಏನ್ ಮಾಡುತ್ತೆ ಅಂದ್ರೆ ಅವರು ಹೋಗ್ತಿರೋಂತ ರೋಡ್ನ ಆಸುಪಾಸಿನಲ್ಲಿ ಅಂದ್ರೆ ಸುಮಾರು 100 ಮೀಟರ್ನವರೆಗೂ ಎಲ್ಲಾದ್ರೂ ಬ್ಲಾಸ್ಟ್ ಆಗುವಂತ ವಸ್ತುಗಳನ್ನ ಹೂತು ಇಟ್ಟಿದ್ರೆ ಕಂಡು ಹಿಡಿಯುತ್ತೆ. ಯಾರಾದ್ರೂ ಅಕಸ್ಮಾತ್ ಆಗಿ ಪ್ರಧಾನಿ ಕಾರ್ನ ಮೇಲೆ ದಾಳಿ ಮಾಡಿದ್ರೆ ಅಂಥವನಿಗೆ ಮರಣವೇ ಹೊರತು ಬೇರೆ ದಾರಿ ಇರೋದಿಲ್ಲ. ಪ್ರಧಾನಿ ಕಾರ್ನ ಮೇಲೆ ಯಾರಾದರೂ AK-47 ಮತ್ತು ಬಾಂಬುಗಳನ್ನ ಹಾಕಿದ್ರೂ ಕೂಡ ಆ ಕಾರ್ನಲ್ಲಿ ಕೂತಿರುವಂಥ ಪ್ರಧಾನಿಗೆ ಅದರಿಂದ ಏನೂ ಆಗಲ್ಲ. ವಿಂಡೋ ಹತ್ರ ಯಾರಾದರೂ ಗುರಿ ಇಟ್ಟು ಶೂಟ್ ಮಾಡಿದ್ರೂ ಸಹ ಆ ಬುಲೆಟ್ ಕಾರ್ನ ಒಳಗಡೆ ಹೋಗೋದೇ ಇಲ್ಲ. ಯಾಕಂದ್ರೆ ಯಾರು ಯಾವ ರೀತಿ ದಾಳಿ ಮಾಡಿದ್ರು ಆ ಕಾರ್ಗೆ ಏನೂ ಆಗಬಾರ್ದು ಅನ್ನೋ ಥರ ಆ ಕಾರನ್ನ ರೆಡಿ ಮಾಡಿರ್ತಾರೆ. ಆ ಕಾರ್ನ ಟೈರ್ಗಳು ಪಂಕ್ಚರ್ ಆದ್ರೂ ಕೂಡ 106 ಕಿಲೋಮೀಟರ್ ವರೆಗೂ ಆ ಪಂಕ್ಚರ್ ಆಗಿರುವಂತ ಟೈರ್ನಲ್ಲೇ ಚಲಿಸುತ್ತೆ. ನಂಬರ್ 2 ಫುಡ್ ಟೆಸ್ಟರ್. ಪ್ರಧಾನಿ ಎಲ್ಲಿಗೆ ಹೋದ್ರೂ ಕೂಡ ತಕ್ಷಣವೇ ಆಹಾರವನ್ನ ತಿನ್ನೋದಿಲ್ಲ. ಅವರಿಗೆ ಎಷ್ಟು ಗೌರವ ಮತ್ತು ಪ್ರಾಮುಖ್ಯತೆಯನ್ನ ಕೊಡಲಾಗುತ್ತೋ ಅದೇ ರೀತಿ ಅವರ ಪ್ರಾಣವನ್ನ ತೆಗೆಯೋಕ್ಕೂ ಕೂಡ ಅನೇಕ ಸಂಚುಗಳು ನಡೀತಾನೆ ಇರ್ತವೆ. ಅದರಿಂದ ಪ್ರಧಾನಿ ನರೇಂದ್ರ ಮೋದಿ ಆಹಾರವನ್ನ ತಿನ್ನೋದಕ್ಕಿಂತ ಮುಂಚೆ ಯಾರಾದ್ರೂ ಒಬ್ರು ಮುಂಚೆನೆ ಅದನ್ನ ಪರೀಕ್ಷಿಸ್ತಾರೆ. ಅದಕ್ಕೆ ಅಂತಾನೆ ಒಬ್ಬನನ್ನ ನೇಮಕ ಮಾಡಲಾಗಿರುತ್ತೆ. ಅವನು ಮುಂಚಿತವಾಗಿ ಆ ಆಹಾರವನ್ನ ತಿಂದು ಅದರಲ್ಲಿ ಯಾವುದೇ ರೀತಿಯ ವಿಷವನ್ನ ಹಾಕಿಲ್ಲ ಅಥವಾ ಹಾನಿಕಾರಕ ಪದಾರ್ಥಗಳನ್ನ ಹಾಕಿಲ್ಲ ಅಂತ ಕನ್ಫರ್ಮ್ ಮಾಡಿದ ನಂತರವೇ ಪ್ರಧಾನಿಗೆ ಅದನ್ನ ಕೊಡಲಾಗುತ್ತೆ. ನಂಬರ್ 3 ಪ್ರಧಾನಮಂತ್ರಿ ನಿವಾಸ. ಪ್ರಧಾನಮಂತ್ರಿ ನಿವಾಸವನ್ನ 7 ಲೋಕ್ ಕಲ್ಯಾಣ್ ಮಾರ್ಗ್ ಅಂತ ಕರೆಯಲಾಗುತ್ತೆ. ಪ್ರಧಾನಿ ನರೇಂದ್ರ ಮೋದಿಯವರ ಬಂಗಲೆ ನಂಬರ್ 5 ನಲ್ಲಿ ಇರುತ್ತೆ. ಅವರ ಕಾರ್ಯಾಲಯ 7ನೇ ನಂಬರ್ ಬಂಗಲೆಯಲ್ಲಿ ಇರುತ್ತೆ. ಪ್ರಧಾನಮಂತ್ರಿಗೆ SPG ಅನ್ನೋ ಒಂದು ವಿಶೇಷವಾದಂತ ಸುರಕ್ಷತಾ ಪಡೆ ಭದ್ರತೆಯನ್ನ ಕೊಡುತ್ತೆ. ಇದು ಭಾರತದ ಅತ್ಯಂತ ತರಬೇತಿಯನ್ನ ಪಡೆದಂತ ಕಮಾಂಡೋ ಪಡೆ. ಪ್ರಧಾನಿ ನಿವಾಸದ ಒಳಭಾಗ, ಗೇಟ್, ಸರೌಂಡಿಂಗ್ಸ್ ಎಲ್ಲವನ್ನು SPGನೇ ಕಂಟ್ರೋಲ್ ಮಾಡುತ್ತೆ. ಅಷ್ಟೇ ಅಲ್ಲ, ಪ್ರಧಾನಿ ನಿವಾಸಕ್ಕೆ ಯಾರೂ ಕೂಡ ಸುಲಭವಾಗಿ ಹೋಗೋದಕ್ಕೆ ಸಾಧ್ಯವಿಲ್ಲ. ಬಯೋಮೆಟ್ರಿಕ್, ID ವೆರಿಫಿಕೇಶನ್ ಎಲ್ಲವನ್ನು ಚೆಕ್ ಮಾಡಲಾಗುತ್ತೆ. ಪ್ರಧಾನಿ ನಿವಾಸದ ಸುತ್ತಲೂ CCTVಗಳು, ಮೋಷನ್ ಸೆನ್ಸರ್ನ ಫಿಕ್ಸ್ ಮಾಡಿರ್ತಾರೆ. ಹೀಗಾಗಿ ಯಾರೇ ಅಲ್ಲಿ ಓಡಾಡಿದ್ರು ಸಿಕ್ಕಾಕೊಳ್ತಾರೆ. ಮತ್ತೆ ಪ್ರಧಾನಿ ನಿವಾಸದ ಮೇಲೆ ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೋ ಫ್ಲೈ ಝೋನ್ ಅಂದ್ರೆ ಅವರ ನಿವಾಸದ ಮೇಲೆ ಯಾರೂ ಸಹ ಡ್ರೋನ್ನ ಹಾರಿಸೋ ಹಾಗಿಲ್ಲ, ವಿಮಾನವೂ ಕೂಡ ಹಾರಾಡೋ ಹಾಗಿಲ್ಲ. ಹಾಗೆ PM ನಿವಾಸದಲ್ಲಿ 2 ಕಿಲೋಮೀಟರ್ನಷ್ಟು ಉದ್ದದ ಸುರಂಗ ಇದೆ ಅನ್ನೋ ವಿಷಯ ನಿಮ್ಗೇನಾದ್ರೂ ಗೊತ್ತಾ? ಹೌದು, ಪ್ರಧಾನಮಂತ್ರಿಗೆ ಭದ್ರತೆ ನೀಡುವ ದೃಷ್ಟಿಯಿಂದ ಈ ಸುರಂಗವನ್ನ ನಿರ್ಮಿಸಲಾಗಿದೆ. ತುರ್ತು ಪರಿಸ್ಥಿತಿಯಲ್ಲಿ ಅಂದ್ರೆ ಬೇರೆ ದೇಶಗಳಿಂದ ನಮ್ಮ ದೇಶದ ಮೇಲೆ ದಾಳಿ ನಡೀತಿರ್ಬೇಕಾದ್ರೆ, ಯುದ್ಧ ನಡೀತಿರ್ಬೇಕಾದ್ರೆ ಪ್ರಧಾನಿಯನ್ನ ಟಾರ್ಗೆಟ್ ಮಾಡುವಂತ ಸಂದರ್ಭದಲ್ಲಿ ಪ್ರಧಾನಿಯನ್ನ ಶೀಘ್ರವಾಗಿ ಸುರಕ್ಷಿತವಾದಂತ ಗೌಪ್ಯ ಸ್ಥಳಕ್ಕೆ ತಲುಪಿಸೋದಕ್ಕೆ ಈ ಸುರಂಗವನ್ನ ಬಳಸಲಾಗುತ್ತೆ. ಮತ್ತು ಪ್ರಧಾನಿ ಗೌಪ್ಯವಾಗಿ ಎಲ್ಲಿಗಾದ್ರೂ ಹೋಗ್ಬೇಕಂದ್ರೂ ಈ ಸುರಂಗದಿಂದಲೇ ಹೋಗ್ತಾರೆ. ಈ ಸುರಂಗವನ್ನ ಮೊಟ್ಟ ಮೊದಲ ಬಾರಿಗೆ ಉಪಯೋಗಿಸಿದಂತ ಪ್ರಧಾನಿ ಅಂದ್ರೆ ಅದು ನರೇಂದ್ರ ಮೋದಿ. ಹಾಗೆ ಭಾರತದ ಪ್ರಧಾನಿಯು ಸಾಮಾನ್ಯ ಜನಗಳು ಬಳಸುವಂತ ಫೋನ್ಗಳನ್ನ ಬಳಸೋದಿಲ್ಲ. ಆ ಫೋನ್ನಲ್ಲಿ ತುಂಬಾ ಸೆಕ್ಯೂರಿಟಿ ಇರುತ್ತೆ. ಸಾಮಾನ್ಯವಾದ 4G 5G ನೆಟ್ವರ್ಕ್ನ ಮೇಲೆ ಆ ಫೋನ್ ಡಿಪೆಂಡ್ ಆಗಿರೋದಿಲ್ಲ. ದೇಶದಲ್ಲಿ ಅಥವಾ ವಿದೇಶದಲ್ಲಿ ಯಾರೂ ಸಹ ಪ್ರಧಾನಿ ಮಾತಾಡೋದನ್ನ ಅಥವಾ ಅವರ ಕರೆಗಳನ್ನ, ಮೆಸೇಜ್ಗಳನ್ನ ಕಂಡು ಹಿಡಿಯೋದಕ್ಕೆ ಸಾಧ್ಯವಾಗೋದಿಲ್ಲ. ಅಷ್ಟರ ಮಟ್ಟಕ್ಕೆ ಅವರ ಫೋನ್ನಲ್ಲಿ ಸೆಕ್ಯೂರಿಟಿ ಇರುತ್ತೆ. ಹಾಗೆ ಪ್ರಧಾನಿಯು ನಾವೆಲ್ಲ ಬಳಸೋಂತ ಏರ್ಟೆಲ್, ಜಿಯೋ ಸಿಮ್ಗಳನ್ನ ಬಳಸೋದಿಲ್ಲ. ಅವರು ಬಳಸೋದು ಸ್ಪೆಷಲ್ ಗವರ್ನಮೆಂಟ್ ಕ್ರಿಪ್ಟೋಗ್ರಾಫಿಕ್ ಸಿಮ್ ಅಥವಾ ನೇರವಾಗಿ ಸರ್ಕಾರದ ಸುರಕ್ಷಿತವಾದ ನೆಟ್ವರ್ಕ್ ಅನ್ನ ಬಳಸ್ತಾರೆ. ಮತ್ತು ಪ್ರಧಾನಿ ಫೋನ್ಗಳಲ್ಲಿ ವಾಟ್ಸ್ಆಪ್, ಟೆಲಿಗ್ರಾಮ್ ಮುಂತಾದ ಸೋಷಿಯಲ್ ಮೀಡಿಯಾ ಆಪ್ಸ್ಗಳು ಇರೋದಿಲ್ಲ. ಎಲ್ಲ ಅಪ್ಲಿಕೇಶನ್ಸ್ಗಳು ಕೂಡ ಸರ್ಕಾರದ ಕಸ್ಟಮ್ ಬಿಲ್ಟ್ ಆಗಿರುತ್ತೆ. ಅವರ ಫೋನ್ನಲ್ಲಿರುವ
ಪ್ರತಿಯೊಂದು ಆ್ಯಪ್ಗಳಿಗೂ ಅತಿ ಕಠಿಣವಾದ ಸೈಬರ್ ಭದ್ರತೆ ಇರುತ್ತೆ. ಭಾರತದ ಪ್ರಧಾನಿಗೆ ಭದ್ರತೆ ಕೊಡುವಂಥ SPG ಕಮಾಂಡೋ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಪ್ರಧಾನಿ ಎಲ್ಲಿಗೆ ಹೋದರೂ ಪ್ರಧಾನಿ ಸುತ್ತ ಹೆಜ್ಜೆ ಹೆಜ್ಜೆಗೂ ಈ SPG ಕಮಾಂಡರ್ಗಳು ಇರ್ತಾರೆ. ಸುತ್ತಲೂ ಶೂಟರ್ಸ್ಗಳು ಯಾರಾದರೂ ಇದಾರಾ ಅಂತ ಗಮನಿಸ್ತಾ ಇರ್ತಾರೆ. ಅವ್ರಿಗೆ ಯಾರ ಮೇಲಾದ್ರೂ ಅನುಮಾನ ಬಂದ್ರೆ ಸೆಕೆಂಡ್ಸ್ನಲ್ಲಿ ಹೊಡೆದಾಕ್ತಾರೆ. SPG ಕಮಾಂಡರ್ಗಳನ್ನ ನೇರವಾಗಿ ನೇಮಕ ಮಾಡ್ಕೊಳ್ಳೋದಿಲ್ಲ. ಅವರನ್ನ CISF, CRPF, BSF ಗಳಂತಹ ಗ್ರೂಪ್ಗಳಿಂದ ಅತಿ ಕಡಿಮೆ ಜನರನ್ನ ಆಯ್ಕೆ ಮಾಡ್ತಾರೆ. ಅವ್ರಿಗೆ ದಿನದಲ್ಲಿ 8 ಗಂಟೆ ಡ್ಯೂಟಿ ಇರುತ್ತೆ. ಸಮಯ ಬಂದ್ರೆ ದಿನದಲ್ಲಿ 24 ಗಂಟೆ ಕೂಡ ನಿದ್ದೆನೇ ಮಾಡದೆ ಕೆಲಸ ಮಾಡ್ತಾರೆ. ಇವರು ಕೇವಲ 3 ರಿಂದ 5 ವರ್ಷ ಮಾತ್ರ SPG ಕಮಾಂಡರ್ಗಳಾಗಿ ಸೇವೆ ಸಲ್ಲಿಸ್ತಾರೆ. ಅನಂತರ ಅವರು ಚೇಂಜ್ ಆಗ್ತಿರ್ತಾರೆ. ಪ್ರಧಾನಮಂತ್ರಿ ಓಡಬೇಕಾದ್ರೆ, ನಡಿಬೇಕಾದ್ರೆ, ಕಾರನ್ನ ಹತ್ಬೇಕಾದ್ರೆ ಪ್ರತಿಯೊಂದರಲ್ಲೂ ಪ್ರಧಾನಿಯ ರೀತಿಯಲ್ಲೇ ಪ್ರೊಟೆಕ್ಷನ್ ಕೊಡ್ತಾರೆ. SPG ಕಮಾಂಡರ್ಗಳ ಫಿಟ್ನೆಸ್ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಅವ್ರಿಗೆ ಹೃದಯ ಬಡಿತ, ಸ್ಟ್ಯಾಮಿನಾ, ಕಣ್ಣಿನ ದೃಷ್ಟಿ, ಮೆಂಟಲ್ ಶಾರ್ಪ್ನೆಸ್ ಇದರಲ್ಲಿ ಯಾವುದೇ ಕಡಿಮೆ ಆದರೂ ಸಹ ಅವರನ್ನ SPG ಗ್ರೂಪ್ನಿಂದ ತೆಗೆದು ಹಾಕಲಾಗುತ್ತೆ. ಇವರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನ ಕೊಟ್ಟಿರ್ತಾರೆ. ಅಷ್ಟೇ ಅಲ್ಲ, ಇವರು ಎಂಥ ಸಂದರ್ಭದಲ್ಲೂ ಕಾರ್ಗಳನ್ನು ಓಡಿಸೋಂಥ ಸ್ಕಿಲ್ಲನ್ನು ಹೊಂದಿರ್ತಾರೆ. ಅಂದರೆ ಸ್ಪೀಡಾಗಿ ಓಡಿಸೋದು, ಸ್ಪೀಡಾಗಿ ಟರ್ನ್ ಮಾಡೋದು, ರಿವರ್ಸ್ ಮಾಡೋದು ಎಲ್ಲದರಲ್ಲೂ ಮುಂದೆ ಇರ್ತಾರೆ. ಈ SPG ಕಮಾಂಡರ್ಗಳಲ್ಲಿ ಮಹಿಳೆಯರು ಕೂಡ ಇರ್ತಾರೆ. ಮತ್ತೆ ಈ ಕಮಾಂಡರ್ಗಳು ಯೂಸ್ ಮಾಡುವಂಥ ವೆಪನ್ಸ್ಗಳು ಯಾವ ಟೈಮ್ನಲ್ಲೂ ಜಾಮ್ ಆಗದೆ ಇರೋ ಥರ ನೋಡ್ಕೋತಾರೆ. ಪ್ರತಿದಿನ ಚೆಕ್ ಮಾಡ್ತಾರೆ. ಅವರು ಸ್ಮಾಲ್ ಮಿಸ್ಟೇಕನ್ನು ಮಾಡಿದ್ರು ಅವರನ್ನ ತೆಗೆದು ಹಾಕಲಾಗುತ್ತೆ. ಅವರು ಹೆಚ್ಚಾಗಿ ಫೋನ್ಗಳನ್ನು ಬಳಸೋ ಹಾಗಿಲ್ಲ. ಅಷ್ಟೇ ಯಾಕೆ, ಸಮಯ ಬಂದರೆ ಪ್ರಧಾನಿಯನ್ನ ಕಾಪಾಡೋದಕ್ಕೆ ಅವರ ಪ್ರಾಣವನ್ನಾದರೂ ಕೊಟ್ಟು ಪ್ರಧಾನಿಯನ್ನ ಉಳಿಸಿಕೊಳ್ಳೋದು ಇವರ ಮುಖ್ಯ ಉದ್ದೇಶವಾಗಿರುತ್ತೆ. ಇನ್ನು ಪ್ರಧಾನಿಯ ಆರೋಗ್ಯವನ್ನ ಎಷ್ಟು ಜೋಪಾನವಾಗಿ ಕೇರ್ ಮಾಡಲಾಗುತ್ತೆ ಅಂದರೆ ಪ್ರಧಾನಿಯ ಜೊತೆ ಯಾವಾಗಲೂ ಹಿರಿಯ ವೈದ್ಯರು, ಎಮರ್ಜೆನ್ಸಿ ಟೈಮಲ್ಲಿ ಎಕ್ಸ್ಪರ್ಟ್ ಆದಂಥ ಡಾಕ್ಟರ್ಸ್ಗಳು, ಪ್ಯಾರಾಮೆಡಿಕಲ್ ಸಿಬ್ಬಂದಿ ಜೊತೆಯಲ್ಲೇ ಇರ್ತಾರೆ. ಮತ್ತೆ ಪ್ರಧಾನಿ ಯಾವ ಸಿಟಿಗೆ ಹೋದರೂ ದೇಶದ ಫೇಮಸ್ ಆದಂಥ ಏಮ್ಸ್ ಆಸ್ಪತ್ರೆಗೆ ರೆಡ್ ಅಲರ್ಟ್ ಹೋಗುತ್ತೆ. ಮತ್ತೆ ಆ ಆಸ್ಪತ್ರೆಯಲ್ಲಿ ICU, ಆಪರೇಷನ್ ಥಿಯೇಟರ್ ಖಾಲಿ ಇದ್ದು ರೆಡಿ ಇರುತ್ತೆ. ಹಾಗೆ ಪ್ರಧಾನಿಗೆ ಆಗಾಗ ಹೃದಯ ತಪಾಸಣೆ, ರಕ್ತ ಪರೀಕ್ಷೆ ಎಲ್ಲವೂ ನಡೆಯುತ್ತೆ. ಮತ್ತೆ ಪ್ರಧಾನಿ ಮೋದಿ ಏರ್ ಇಂಡಿಯಾ 1 ವಿಮಾನವನ್ನು ಬಳಸ್ತಾರೆ. ಸುಮಾರು 4,500 ಕೋಟಿ ಮೊತ್ತದ ವಿಮಾನ ಇದಾಗಿರುತ್ತೆ. ಇದು ಕೇವಲ ವಿಮಾನ ಅಲ್ಲ, ಒಂದು ಭದ್ರ ಕೋಟೆ ಅಂತಾನೆ ಹೇಳ್ಬೋದು. ಇದು ಎಂಥ ದಾಳಿಯನ್ನೇ ಎದುರಿಸುವ ಶಕ್ತಿಯನ್ನು ಹೊಂದಿದೆ. ವಿಶ್ವದ ಯಾವುದೇ ಕ್ಷಿಪಣಿ ಈ ವಿಮಾನವನ್ನ ಟಚ್ ಮಾಡೋಕ್ಕೂ ಆಗಲ್ಲ. ಇದರಲ್ಲಿ ಇರೋಂಥ ಸೆನ್ಸರ್ನಿಂದ ಯಾವುದೇ ದಾಳಿಯ ಮುನ್ಸೂಚನೆ ಮೊದಲೇ ಗೊತ್ತಾಗುತ್ತೆ. ಹೀಗೆ ನಮ್ಮ ದೇಶದ ಪ್ರಧಾನಿಗೆ ಅನೇಕ ರೀತಿಯಲ್ಲಿ ಭದ್ರತೆಯನ್ನು ಕೊಡಲಾಗುತ್ತೆ. ಏಕೆಂದರೆ ಪ್ರಧಾನಿಯ ಪ್ರಾಣವನ್ನ ತೆಗೆಯೋದಕ್ಕೆ ಅನೇಕ ಬಾರಿ ಸಂಚುಗಳು ನಡೀತಾನೆ ಇರ್ತವೆ. ಈಗ ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಿಯ ಭದ್ರತೆಗೆ ಪ್ರತಿ ವರ್ಷ ಎಷ್ಟು ಕೋಟಿ ಹಣ ಖರ್ಚಾಗ್ತಿರ್ಬೋದು? ಒಂದು ಅಂದಾಜಿನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ವಹಿಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.